ಏಯ್ ಗಿಡದಾಗಲಿ ಗಾಯ್ಸ್ 41 kg ಆಗಿದೆ ಅಣ್ಣ. ಅಲ್ಲೆಲ್ಲ ಹಚ್ಕ ಪಡ್ಕೊಂತ ಹೋದಾನೆ. ಗಾಯ್ಸ್ ಇವತ್ತಿನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಏಯ್ ಚಂದ ಅಡಿಕೆ ಬಿದ್ದತ್ ನೋಡಿ. ಅಡಿಕೆ ಕೆಡೋಕೆ ಬಂದಿದ್ದೀವಿ ಗಾಯ್ಸ್ ಇವತ್ತು ನಮ್ಮ ತೋಟದಲ್ಲಿ. ಇದೆಲ್ಲ ನಮ್ಮ ಚಿಕ್ಕಪ್ಪನ ಮಕ್ಕಳು, ನನ್ನ ಬ್ರದರ್ಸ್. ಅವನು ಗೊತ್ತಾಯಿದ್ದಾರ ನಮ್ಮ ರಮೇಶ್ ಅಣ್ಣ, ಅವನು ನನ್ನ ತಮ್ಮ. ನೋಡಕ್ಕೆ ಮಾತ್ರ ನಮ್ಮ ಅಣ್ಣನ ಥರ ಕಾಣ್ತಾನೆ. ಏ ಕಾಣ್ತದ್ರ, ಎಲ್ಲರೂ ಕಾಣ್ತದಾರ ನೋಡು. ಆಟ ಆಡಕ್ಕೆ ಚಂದ್ರಣ್ಣ ಸುಸ್ತಾಗಿ ಬಿಡ್ತೀವಿ ಇವತ್ತು. ಬೆಳಗಿಂದ ಅಡಿಕೆ ಕೊಯ್ತಾ ಇದ್ದಾರೆ, ನಾನು ಇವಾಗ ಬಂದೆ ಡ್ಯೂಟಿ ಮುಗಿಸ್ಕೊಂಡು. ಅಣ್ಣ ಅಡಿಕೆ ಪರವಾಗಿಲ್ಲ ಹೆಂಗೆ? ನಾನು 2 ಸರಿ ಗೊಬ್ಬರ ಹಾಕಿರೋದು. 2 ಸರಿ ಎಲ್ಲಿ? ಏಯ್ ಅವ್ರು ಎಂಥ ಗೊಬ್ಬರ ಹಾಕಿದಾರೆ ಗೊತ್ತಾ? ಇದು ಮಿಕ್ಸ್ ಹಾಕಿದ್ದಾರೆ, ಸರ್ಕಾರಿ ಗೊಬ್ಬರ, ಆಮೇಲೆ ಇದು ದನದ ಗೊಬ್ಬರ. ನಾನು ಬರೇ ಮತ್ತೆ ಸರ್ಕಾರಿ ಗೊಬ್ಬರ ಹಾಕಿದ್ದೀನಿ ಅಷ್ಟೇ. ಅಂದರೆ ಅವ್ರದ್ದು ಕೆಲಸ ನಿಧಾನ ಆಕತ್ತೆ. ಮುಂದಿನ ಸರಿ ಅವ್ರದ್ದೇ ಚೆನ್ನಾಗಿ ಬರ್ತದೆ ನೋಡು. ಇವೆಲ್ಲ ಅಡಿಕೆ ಶೀತ ಆಗೈತನಪ್ಪ. ಅಡಿಕೆ ಗಿಡ ನೋಡಿ ಹೆಂಗಾಗಿದಾವೆ ಇವು. ಹಾಂ ಕೇಸದ ನಮ್ಮ ಚಿಕ್ಕಪ್ಪ ಬಸವರಾಜಪ್ಪ ಅಡಿಕೆ ಅವರೇ ಮಾಡ್ತಿರತ್ತೆ. ಈ ವರ್ಷ ಕೇಣಿ ಮಾಡ್ತಿದ್ದಾರೆ, ಇದು ಕಾಯಿ ತೋಕ. 1 2 3 4 5 ಜನ ಬಂದಿರ. ಒಂದೊಂದು ಅಡಿಕೆ ಬಿಡ್ಬಾರ್ದು, ಎಲ್ಲ ಆರಿಸ್ಬೇಕು. ಕೆಳಗಡೆ ಕೊಯ್ದ್ರಾ? ಕೆಳಗಡೆ ಘೋಟಿಗೆ ಬಿಡ್ಬೇಕಾಗಿತ್ತು. ಚಿಕ್ಕಪ್ಪ ಕೆಳಗಡೆ ಆಯ್ತಾ? ಘೋಟಿಗೆ ಬಿಡ್ರಿ 1-2 ಮರ. ಇಲ್ಲೆಲ್ಲ ಕೆಳಗಡೆ ನೋಡ್ಕೊಟ್ಟು ಬಿಡ್ಬೇಕು ನಾವೇ. ರಮೇಶಣ್ಣ ನನಗೆ ಗೊತ್ತಾಗ್ತಾ ಇಲ್ಲ ಯಾವ ಮರ ಅಂತ. ನಾನೇ ನೋಡ್ತೀನಿ ತಡಿ. ಹಾಗೆ ಏನಾರು ತಗೊಂಡ್ಬಂದಿದ್ದೆ. ಗಿಡ ಕಟ್ಟಿದ್ದೀನಿ, ಅವು ಯಾವ ಗೊತ್ತಿಲ್ಲ. ಓ ಅಡಿಕೆ ಬೇಯಿತ್ತು. ರಾಷ್ಟ್ರ ಏ ಭಾರಿ ಗೊನೆ, ಭಾರಿ ಗೊನೆ. ಈ ಥರ ಎಲ್ಲ ಗೊನೆ ಸಣ್ಣ ಸಣ್ಣ ಬಿದ್ರೆ ಹೆಂಗಪ್ಪ ಜೀವನ? ಏಯ್ ಬಿಸಾಕ್ಬೇಡ. ಅದು ಬರಲ್ಲ ಗೈಸ್. ಈ ವರ್ಷ ಇಳುವರಿ ಸ್ವಲ್ಪ ಕಮ್ಮಿ ಇದೆ. ಹೋದ ವರ್ಷ ಪರವಾಗಿಲ್ಲ, ಚೆನ್ನಾಗಾಗಿತ್ತು. ಈ ವರ್ಷ ಸ್ವಲ್ಪ ಕಮ್ಮಿನೇ ಇದೆ ಇಳುವರಿ. ಹೋದ ವರ್ಷ 55 kg ಸಿಕ್ಕಿದ್ವು ಫಸ್ಟ್ ಬೀಡು. 1-2 ಕ್ವಿಂಟಲ್ ಆದರೂ ಸಿಕ್ಕಿದ್ವು. ಈ ವರ್ಷ ಬರೋ 20-20 kg ಸಿಗ್ಬೋದು. ಇದು ಮಂಗಳ ಅಡಿಕೆ ಗೈಸ್. ಇದು ಮಗಳು ಘೋಟಾಗಿದೆ. ಆ ಕಡೆ ಜವಾರಿ. ಅವಾಗ ಬಂದಿದ್ಯಾ? ಈಗ ಹಿಡ್ಕೋಬೇಕಾಯ್ತು ಕಣ ಕ್ಯಾಶ್. ಈಗ ಹಿಡಿತಿದ್ದೆ, ಅವ್ರು ಬೇಡ ಅಂದ್ರೆ ಅದಕ್ಕೆ ಬಿಡ್ರೆ ಅರ್ಸ್ಕೊಳ್ರಿ. ಇದು ಮಾವಿನ ಗಿಡ ತಗೊಂಡಾಗ ಎಲ್ಲ ಹಾಕ್ತೀವ ಮನೆ ಒಳಗೆ. ಸಾಗ ನೊಕ್ಕ ತಾಕ್ರಿ, ಬೇಡ ಬಿಸಾಕು. ಅರ್ಸ್ಕೊಳ್ರ, ಆಟ ಆಡ್ಬೇಡ್ರಿ. ಸುಮ್ಮನೆ ತಿನ್ನಂಗೆ ಮಾಡ್ತೀಯ? ನಿಜವಾಗ್ಲೂ ತಿನ್ನ ಹೆಂಗಿರ್ತತ್ ನೋಡೋಣ. ರೌಂಡ್ ಅಪ್ ಹಿಡ್ಬೇಕಾಯ್ತು ರಮ್ಮ. ಗೈಸ್ ನಮ್ಮ ರಮೇಶ ರೌಂಡ್ ಅಪ್ ಹೊಡೆದಿದ್ದಾನಂತೆ, ಆದರೂ ಅದು ಒಣಗಿಲ್ಲ. ನಾನು ಹೊಡೆದಾಗ್ರೆ 1-2-3 ತಿಂಗಳಾಯ್ತು. ಮತ್ತೆ ಬೆಳ್ಕೊಂಬಿಟ್ಟಿದೆ ಕಳೆ. ಇನ್ನೊಂದು ಸರಿ ಹೊಡೆದು ಬಿಡ್ಬೇಕತ್ಲಾಗಿ.
ಇನ್ನರಿಂದ ಅಡಿಕೆ ಕೊಯ್ಲು ಸ್ಟಾರ್ಟ್ ಅಲ್ಲ. ರೌಂಡ್ ಅಪ್ ಹೊಡೆದ್ರೆ ಅಡಿಕೆ ಸಿಗ್ತವೆ, ಇಲ್ಲಾಂದರೆ ಎಲ್ಲ ಆ ಕಡೆ ಈ ಕಡೆ ಚದ್ರಾಗ್ತಾವಲ್ಲ, ಸಿಗೋದಿಲ್ಲ. ಮಾಡಕ್ಕೆ 6 ದಿವಸ ಹೋಗು ನಮಗೊಂದು ಮಾರು ತೂಕ ಆಯ್ತಾ ನಿಮ್ಮದು? ಊಟ ಇನ್ನೂ ಆಗೇ ಇಲ್ಲ. ತೂಕ ಮಾಡಿಲ್ಲ, ಯಾವುದು ಮಾಡಿಲ್ಲ. ಶಂಕರಪ್ಪಂದು ಆಗೈತೆ ನಾವು. ಎಷ್ಟಾಗೈತೆ? 25. ಮೊನ್ನೆ ಬಂದು ಗೊಬ್ಬರ ಹಾಕಿದ್ದು ಮೊನ್ನೆ ಬಂದು ಗೊಬ್ಬರ ಹಾಕಿದ್ದೆ. ಇಲ್ಲಿ ಮಣ್ಣು ಇದು ಮಾಡಿ ಒಳಗಡೆ ಗೊಬ್ಬರ ಹಾಕಿ ಮತ್ತೆ ಮಣ್ಣು ಮುಚ್ಚಿರೋದು. ಈಗ ನಾನು ಸಿದ್ಧ ಆಗ್ತಾನೆ ಗೊದ್ದ ಗಿಡ ತುಂಬ ಹೋಗಿದ್ದಾವೆ. ಇದು ಹೋದ ವರ್ಷ ಹಾಕಿರೋಂಥ ಗಿಡ ಚೆನ್ನಾಗಿ ಬಂದಿದೆ. ಆ ಗಿಡ ಕಿತ್ತಾಕ್ಬೇಕಂದ್ರೆ ಅದು ಬರೋದಿಲ್ಲ. ಸಾಯ್ತಲ್ಲ ಗಿಡ. ಯಾವ ಅಡಿಕೆ ಗಿಡ ಸಾಯಲ್ಲ ಅವು. ಅಡಿಕೆ ಗಿಡ ಸಾಯ್ತಾವ. ಹಿಡಿಬೇಕು. ನಮ್ಮ ಶಂಕರಪ್ಪ ಇರ್ಬೇಕಾಗಿತ್ತು. ಮರಕ್ಕೆ ಜಂಪ್ ಹೊಡಿತಿತ್ತು. ಮರದಿಂದ ಮರಕ್ಕೆ ಜಂಪ್ ಹೊಡೆದು ಮೇಲಿಂದ ಬಿದ್ದು ಹೊಂಡ ಮುರ್ಕೊಂಡು ಇವತ್ತು ಕಾಲ್ ಅಂತ ಇದ್ದಾನೆ. ಈ ಥರ ಹಿಡ್ಕೋಬೇಕು ಕಾಯಿ ಗೈಸ್. ಇಲ್ಲಿ ಒಳ್ಳೆ ಚೆನ್ನಾಗಿ ಕಾಯಿ ಹಿಡ್ಕೊಂಡಿದ್ದಾರೆ. ಗೈಸ್ ಇನ್ಮೇಲಿಂದ ಅಡಿಕೆ ಸೀಸನ್ ಸ್ಟಾರ್ಟು. ಅಡಿಕೆ ಕೊಯ್ಲು, ಅಡಿಕೆ ಸುಲಿಯೋದು, ಅಡಿಕೆ ಬೇಯಿಸೋದು ಇನ್ಮೇಲಿಂದ ಸ್ಟಾರ್ಟ್. 2 ಎಕರೆ ಇದೆ, ಇದರಲ್ಲಿ 4 ಜನ. ಈ ಕಡೆ ನೋಡಿ ನಮ್ಮ ರಮೇಶದೆಲ್ಲ ಕಾಡು ಬೆಳ್ಕೊಂಡಂಗೆ ಬೆಳ್ಕೊಂಬಿಟ್ಟಿದೆ. ರೌಂಡ್ ಅಪ್ ಹೊಡಿಬೇಕು ನೀನು, ಬಿಟ್ರೆ ಆಗಲ್ಲ. ಸ್ವಲ್ಪ ಇದಾಗೈತೆ. ಮತ್ತೆ ಹುತ್ತ ಎಷ್ಟು ದೊಡ್ಡದಿದೆ ನೋಡಿ. ಹುತ್ತ ತೆಗಿಬೇಕಂದ್ರೆ ಏನು ಮಾಡ್ಬೇಕು? ತೆಗಿಯೋಕ್ಕಾಗಲ್ಲಪ್ಪ, ತೆಗಿಬಾರ್ದು. ಯಾವ ತೆಗಿಯೋಕ್ಕಾಗಲ್ಲ? ಆಯಿಲ್ ಮೋಟ್ರ್ ಹಾಕಿ ನೀರು ಹಿಡಿದ್ರೆ ಹೊಕ್ಕತ್ತೆ, ತೆಗಿಬಾರ್ದಂಗೆ. ಅದಕ್ಕೆ ಅದೇ ಹೋಗ್ಬೇಕು. ಅದಕ್ಕೆ ಅದೇ ಹೋಗಲ್ಲ. ಅದು ಇನ್ನೂ ಬೆಳಿತೈತಿ ಹೊರತಾಗ ಹಬ್ಬ ಬೆಳಿಲಿ ಬಿಡು, ಸುಮ್ಮನೆ ಆಗ್ತಲ್ಲ ಕೆಡ್ಸ್ಕೊಂತಿ. ಚಂದು ಅಟ್ಯಾಕ್. ಅದು ಕರೆಕ್ಟ್ ಬಂದಿತ್ತು ನೋಡೋದು, ಹಂಗೆ ಬರ್ಬೇಕು ಕರೆಕ್ಟ್. ಅದು ಈ ಕಡೆ ಏನದು ಗೋಟು ಆಗಿಲ್ಲ, ಈ ಕಡೆ ಮೆತ್ತಗೂ ಇಲ್ಲ. ಇದೆ ನೀಟ್. ಅರಸ್ರಿ ಚಂದು ಸಿದ್ದು ಒಂದೊಂದೇ ಬಿಡ್ಬಾರ್ದು. ಇದೆಲ್ಲ ಏಯ್ ಗಿಡ ಜಾಗಲ್ಲಿ ನೋಡಿ ಅರಸ್ರಿ ತೋಳ ಸುಭಾಷ್ ಚಂದ್ರ ಬೋಸ್ ಇಲ್ಕ ಇಲ್ಲೊಂದೈತೆ. ಇಲ್ಲಿ ಒಂದೈತಿ. ಇದನ್ನು ಪ್ಯಾಕ್ ಮಾಡು. ಕ್ಯಾಮ್ರಾ ಲೆನ್ಸ್ ಕೆಳಗಡೆ ಬಿದ್ದುಬಿಡ್ತು. ಆರಿಸ್ಬೇಕು ಹಿಂಗೆ ಒಂದೊಂದೇ ಕ್ಲೀನಾಗಿ ಆರಿಸ್ಬೇಕು. ತೆಗಿಬೇಕದ. ಅಡಿಕೆ ಇಲ್ಲ, ಗಿಡ ಇಲ್ಲಲ್ಲಪ್ಪ. ಗಿಡದ ರೇಟ್ 100 ರೂಪಾಯಿ ಆಗೈತಂತೆ.
ಇಲ್ಲಿಂದ ಥರ ಗಿಡನಿಗೆ ಹೋದ ಬಿಡೋಣ ಅಂತ ಹೇಳಿ ಯಾವುದೋ 2 ಗಿಡ ಕಟ್ಟಿದ್ದೀವಿ. ಹೋದ ವರ್ಷ ಇದು ಮುಂದಿನ ವರ್ಷ ಮತ್ತೆ ರೇಟ್ ಕಮ್ಮಿ ಆಕತ್ ನೋಡಿ. ಈ ವರ್ಷ ತುಂಬ ಜನ ಹಾಕಿದ್ದಾರೆ ಅಡಿಕೆ ಸಸಿನ, ಮುಂದಿನ ವರ್ಷ ಕಮ್ಮಿ ಆಕತಿ. ಹೋದ ವರ್ಷ ಯಾರು ಹಾಕಿರಲ್ಲ, ಅದಕ್ಕೆ ಫುಲ್ ರೇಟ್ ಜಂಪ್ ಆಗಿಬಿಟ್ಟೈತೆ. 100 ರೂಪಾಯಿ ಒಂದು ಅಡಿಕೆ ಸಸಿ. ಕಿಟಾರ ಹಾಕಿದ್ದ ಆ ರೀತಿ ಇದು ಅಡುಗೆ ಗಿಡ 5 ಪ್ಯಾಕೆಟ್ ಹಾಕಿದ್ದಾನೆ. ಎಷ್ಟಂತೆ 150 200 ಅಲ್ಲ, ಅವನಿಗೆ 20 ಎಕರೆ ಪ್ಲಾಟ್ ಇರೋದೊಂದು ಅಲ್ಲ. ಇದು ಯಾ ಮರದ್ದು? ಅಯ್ಯೋ ನೋಡಿ ಗಾಯ್ಸ್, ಇದು ಹಳೆ ಮರ ಅಲ್ಲ, ಇದು ಹೊಸ ಮರನೇ. ಹಂಗಾದ್ರೂ ನಮ್ಮದು ಇದು ರೋಗ ಯಾವ್ದು? ಸುಳಿ ರೋಗ ಬಂದು ಸುಳಿನೇ ಮುರಿದು ಬಿಟ್ಟಿದೆ. ನಮ್ಮದು ಈ ಥರ ಆದ್ರೆ ಜೀವನ ಹೆಂಗಪ್ಪ? ಅಲ್ಲಿ ಉಂಟು, ಅಲ್ಲಿ ಒಂದು ಉಂಟು, ಇಲ್ಲಿ ಉಂಟು, ಅಲ್ಲಿ ಉಂಟು. ತುಂಬ ಗಿಡ ಆಗಿದೆ. ಇಲ್ಲೊಂದು ಆಗಿದೆ. ಹೊಸ ಗಿಡನೇ ಈ ಥರ ಸುಳಿ ರೋಗ ಬಂದು ಹೋದರೆ ನಮ್ಮಂಥ ರೈತರ ಪರಿಸ್ಥಿತಿ ಏನಾಗಬೇಕು? ಪರಿಸ್ಥಿತಿ ಪಂಚರ್ ಆಗಿಬಿಟ್ಟಿದೆ. ಮತ್ತು ಗಿಡ ತೆಗಿಬೇಕು ಅದನ್ನು. ಈ ಗಿಡ ತೆಗಿಲಿಲ್ಲ ಅಂದ್ರೆ ಮತ್ತು ಪಕ್ಕದ ಗಿಡಕ್ಕೆ ಹಬ್ಬಿಡತ್ತೆ ರೋಗ. ಮತ್ತೆ ಗಿಡ ತೆಗಿಬೇಕು, ಗಿಡ ಹಾಕಬೇಕು. ಇಲ್ಲಿ ಅಡಿಕೆ ಹಂಗೆ ಇದ್ದಾವೆ, ಹಂಗೆ ಬಿಟ್ಟೋಗಿದ್ದಾರೆ. ಇದೇನೋ ಇದು ಎಲ್ಲ ಬಿಟ್ಟೋಗಿದ್ರಲ್ಲ. ಬಾ ರಾಮು. ಹಾಂ ರಾಮು ಬರಲ್ಲ ಇಲ್ಲಿ ಇವು ನೋಡ್ಬಾ. ಅವರು ಕ್ಲೀನಾಗಿ ಆಡ್ಸೋಕೆ ಬಂದಿಲ್ಲ. ಇದನ್ನ ಬರ್ಬೋದು. ಬೇಳೆ ಕೆಳಗಿಂದ ಎಲ್ಲ ಅರ್ಸಿದ ಇದಾಯ್ತಾ ಒಯ್ದಿದ್ದು? ಈಗ ಯಾವ್ದು ಬಿಡ್ಬೇಕು ಈಗ? ಘೋಟಿಗೆ ಇದೊಂದು ಬಿಡಬೇಕು ರಮ್ಮ. ಅಲ್ಲಿ ಕಟ್ಟಿದ್ಯಲ್ಲ ನೀನು, ಅದೊಂದು ಅದ್ರ ಪಕ್ಕಕ್ಕಿರೋದು. ಅಲ್ಲ, ಅದೊಂದು ಕಟ್ಟಿದ್ದೀನಿ. ಇನ್ನು ಯಾವ್ದು ಕಟ್ಟಬೇಕಂತ ಗೊತ್ತಿಲ್ಲ. ಈ ಹಳೇದು ಅಷ್ಟು ಇವು ಹಳೇವೇವು. ಅದು 3 ಗಿಡ ಹಳೇವೆ. ಆ 3 ಗಿಡದ ಕಟ್ಬಿಡ್ಬೇಕು. ಏನಾರ ಇದ್ದಿದ್ರೆ ಕಟ್ಬೋದಿತ್ತು. ಆ ಗಿಡ ಹೋಗೈತ, ಅದು ಹೋಗ್ತತ್ ನೋಡೋದು ಗಿಡ. ನೀನು ಕಟ್ಟಿದ್ಯಲ್ಲ ಗಿಡ ಹೋಗತ್. ಮುಂದಿನ ಸರಿ ಕೊಯ್ಯಕ್ಕೆ ಬರಲ್ಲ ಅದು. ಸುಳಿ ರೋಗ ಬಿದ್ದೈತಿ. ಓದಂಗೆ ಅದು ತೆಗೆದು ಬೇರೆದು ಹಾಕ್ತೀನಿ. ಈ ಕಡೆ ಎಷ್ಟಿದಾವೆ ನೋಡಿ ಹಳೆ ಗಿಡ. ಯಾವ ಕಡೆ? ಈ ಕಡೆ ತೆಳಗಡೆ ಅದ, ಅವೆಲ್ಲ ಹಳೆ ಗಿಡನೇ. ಈ ಕಡೆ ನನ್ನವೆಲ್ಲ ಹಳೆ ಗಿಡ ಹೋಗಿದ್ದಾವಲ್ಲ, ಅದಕ್ಕೆ ಹೊಸದಾಗಿ ಗಿಡ ಹಾಕಿದ್ದೀನಿ ನೋಡಿ. ತೂಕ ಎಷ್ಟಾಗುತ್ತೆ ನೋಡ. ಎಷ್ಟು ಕಾಯಿ ತೂಕ ಕೊಟ್ಟಿರೋದು. ಅದೊಂದು ಕಟ್ದು ಅದು 5 ಅಂತೇಳಿ. ಆ ಕಡೆ ಒಂದು ಐತೆ, ಅದು ನೋಡಿ ಕಟ್ಬೇಕು. ಅದಕ್ಕೆ ಇಲ್ಲ, ಇದೆಲ್ಲ ಗಿಡ ಹಾಕ್ರೆ ಇಲ್ಲಿ. ಅಲ್ಲೊಂದು ಇಲ್ಲೊಂದು ನೋಡಿ. ಅಡಿಕೆ ಸಸ್ಯ ಇದ್ರೆ ಹಾಕ್ಬೋದು. ಹಾಕಿದ್ ಕೂಡ ಇದು ರೌಂಡ್ ಅಪ್. ಇಲ್ಲಿ ನೋಡೋ, ಇಲ್ಲಿ ನೋಡು, ಇದನ್ನ ಹೆಂಗೆ ಬಿಟ್ಟೈತಲ್ಲ. ಅದು ಬಂದಿಲ್ಲ. ಮತ್ತು ಅದಕ್ಕೆ ಕೊಯ್ಯಿದ್ರಿ. ಅದು ಗೋಲ್ಡ್ ಕೊಯ್ಯಕ್ಕಂತ ಹೋಗಿ ಅದಕ್ಕೆ ಬಿದ್ದೈತೆ. ಅದನ್ನು ಬಿದ್ದೈತಲ್ಲಿ. ಎಷ್ಟು ರೌಂಡ್ ಅಪ್ ಹೊಡೆದಿಯಲ್ಲ ನೀನು? ರೌಂಡ್ ಅಪ್ ಹೊಡೆದು ಒಣಗಿಲ್ಲ. ಒಣಗಿಸ್ತೈತಿ. ಎಷ್ಟು ದಿನ ಆಯ್ತು ಹೊಡೆದು? 5 ದಿನ ಆಯ್ತು. ನಿಧಾನ ಕೊಡಸ್ತೈತೆ. ಇಲ್ಲ ಕಪ್ಪು ಕಾಯತ್ತಲ್ಲ, ಎಲ್ಲ ಮೊಕ್ಕಂಬಿಟ್ಟೈತೆ ಗೈಸ್. ಮಲಗಿದೆ ಅಂದರೆ ಮತ್ತೆ ರೌಂಡ್ ಅಪ್ ಕೆಲಸ ಮಾಡ್ತಿದೆ ಅಂತ ಅರ್ಥ ಅಲ್ಲಣ್ಣ. ಈಗ ಹೊರಗೆ ಅದು ಶಂಕರಣ್ಣಂದು ಫುಲ್ಲು ಒಣಗಿಬಿಟ್ಟಿದೆ. 6 ಕ್ಯಾನ್ ಹಾಕೊಂಡು ಹೊಡೆದಿದ್ದು. ಬರ್ತಾ ಬರ್ತಾ ತೋಟ ಸಣ್ಣದು ಕಾಣ್ತೈತಿ ಚಂದ್ರಣ್ಣ. ಮುಂಚೆ ತೋಟ ದೊಡ್ಡದು ಕಾಣ್ತಿತ್ತು, ಬರ್ತಾ ಬರ್ತಾ ಸಣ್ಣದು ಕಾಣ್ತೈತಿ. ಎಲ್ಲ ಚೊಕಟ ತುಲಾ ಸಿಕ್ಕೋಕಾಯ್ತು ಜರ. ಇವತ್ತು ಸುಬ್ಬು ಆಮೇಲೆ ಚಂದು ಇಬ್ಬರು ಸೇರಿದ್ದಾರೆ ಅಂದರೆ ಪ್ರಳಯನೇ.
ಗಾಯ್ಸ್ ಹುಡುಗರು ಎಲ್ಲ ಅಡಿಕೆನ ಬಡಿತಾ ಇದ್ದಾರೆ. ಸ್ವಲ್ಪ ಇದೆ ಬಡಿಯೋದು. 41 kg ಆಗಿದೆ. ನಮ್ಮ ಚಿಕ್ಕಪ್ಪ ಲಾಟ್ರಿ ಹೊಡಿತು. 41 kg ಅಲ್ಲ. ಶಂಕರಪ್ಪ 24, 25, 26ಕ್ಕೆ ಸ್ವಲ್ಪ ಕಮ್ಮಿ, 25 ಅಷ್ಟೇ. 25 ಬರೀ. ಚೀಲದ 1 kg ತೆಗಿಯೋದು, ಇದ್ರ ಚೀಲ ಅಲ್ಲ. 25 ಗೋಣಿ ಚೀಲ 1 kg ಹಾಕೈತೆ. ಇದು ಪ್ಲಾಸ್ಟಿಕ್ ಚೀಲ ಹೋಗಲ್ಲ. ಇದು 18 ಬರೀ. 18,400 ಅಂದರೆ 17. 1 kg ತಗೋರು 17 ಬರೀ. ಈಗ ನಮ್ಮ ಚಿಕ್ಕಪ್ಪನ ತೂಕ ಮಾಡ್ತಿದ್ದಾರೆ. ಹೈಯೆಸ್ಟ್ ಇವ್ರದ್ದೇ ಇಲ್ಲ, ಹೈಯೆಸ್ಟ್ ನಮ್ಮ ಚಿಕ್ಕಪ್ಪಂದು ಯಾವತ್ತಿದ್ರು 32. ಪರವಾಗಿಲ್ಲ, ಈ ಸರಿ ನಮ್ದು ಹೈಯೆಸ್ಟ್ ಆಗೈತಿ. ಗಿಳೆ ಎಂಥದ್ದು ಬೇಕಂದ್ರೆ ಸಣ್ಣ ಗಿಣ್ಣವೆಲ್ಲ ಕೊಯ್ದು ಚಪಾಟಿ ಮಾಡಿ. ಗಾಯ್ಸ್ ಟೋಟಲ್ 1.5 ಕ್ವಿಂಟಲ್ ಆಗಿದ್ದಾವೆ ಕಾಯಿ. 4 ಜನರದ್ದು. ಒಬ್ರದ್ದು 40, ಒಬ್ರದ್ದು 25, ಒಬ್ರದ್ದು 30, 25 ಟೋಟಲ್ ಒಂದು 1.5 ಕ್ವಿಂಟಲ್ ಲೆಕ್ಕ. ಬೈಕ್ ಮೇಲೆ 2 ಸರಿ ತಗೊಂಡು ಹೋದ್ರೆ ಮುಗಿಯುತ್ತೆ. 2 ಬೈಕ್ ಇದ್ರೆ ತಗೊಂಡು ಹೋಗ್ಬೋದು. 4 ಬೈಕ್ ಇದಾವಲ್ಲ, ಅದೇ 2 ಚೀಲ ಮಾಡ್ರಿ. 2 ಚೀಲದಾಗೆ 2 ಬೈಕ್ನಾಗ 2 ತಗೊಂಡು ಹೋಗಿ ಇನ್ನೊಂದು 2 ಬೈಕ್ನಾಗ ನಿಧಾನಕ್ಕೆ ಬಂದ್ರೆ ಆಕತ್ತೆ. ಎಲ್ಲಿಕ್ಕೆ ಬಿಟ್ಟು ತಗೊಂಬಾರು, ಅಲ್ಲಿ ಮನೆ ಹತ್ರ ನಿಲ್ಸಿತ್ತಲ್ಲ. ಎಸ್, ಈ ಕಡೆ ಇರೋವು ದೊಡ್ಡ ಮರ, ಮಧ್ಯೆ ಸಣ್ಣ ಗಿಡ ಹಾಕಿದ್ದೀವಿ. ಅವು ಬರೋಕ್ಕೆ ಇನ್ನೊಂದು 2-3 ವರ್ಷ ಆಗುತ್ತೆ. ಅವು ಎಲ್ಲ ಕೈಗೆ ಬರೋಕ್ಕೆ, ಫಸಲು ಬಿಡೋದಕ್ಕೆ. ಫುಲ್ ಹಚ್ಚ ಹಸಿರು. ಈ ಕಡೆ ಮಾತ್ರ ರೌಂಡ್ ಹೊಡೆದು ಎಲ್ಲ ಒಣಗೋಗಿದೆ. ಎಸ್, ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮನೆಗೆ ಅಡುಗೆ ಏನು ಮಾಡಿದಾರೋ ನೋಡ್ಬೇಕು. ಇನ್ನು ಊಟ ಮಾಡಿಲ್ಲ, ಬೆಳಗ್ಗೆಯಿಂದ ಡ್ಯೂಟಿಗೆ ಹೋಗಿದ್ದೆ. ಮನೆಗೆ ಹೋಗಿ ಊಟ ಮಾಡ್ಬೇಕು ಸಜ್ಜಾಗಿ. ಇವತ್ತೇನೋ ಭಾನುವಾರ ಕ್ರಿಕೆಟ್ ಆಡೋಕೆ ಹೋಗ್ತೀವಿ. ಕ್ರಿಕೆಟ್ ಆಡಿ 5 ಲಕ್ಷ ಗೆದ್ದು ಬರ್ತೀವಿ. 5 ಲಕ್ಷ? 5 ಲಕ್ಷದ ಮೇಲೆ 1 ರೂಪಾಯಿ. 1 hour later. ಗೈಸ್ ಮನೆಗೆ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ಕುತ್ಕೊಂಡಿದ್ದೀನಿ. ಅಡುಗೆ ಏನು ಮಾಡಿದಾರೋ ಗೊತ್ತಿಲ್ಲ. ಆಮೇಲೆ ಏನು ಮಾಡಿದ್ದೆ ಅಡುಗೆ? ಟಮಾಟೆ ಹಣ್ಣು, ಬೇಳೆ ಸಾಂಬಾರ, ಅನ್ನ ಬೇಳೆ ಸಾರು. ಅದನ್ನು ಹೇಳು, ಈ ಕಡೆ ಮುಖ ಮಾಡಿ ತೋರಿಸು. ತಗೊಂಬೋಗಿ ಸ್ವಲ್ಪ ಇಡು. ಅದನ್ನ ನನ್ನ ಚೀಟಿ ತಂದೆ. ಅಣ್ಣ ಅಲ್ಲೆಲ್ಲ ಆಚಕೆ ಪಡ್ಕೊಂತ ಹೋದಾನೆ. ಆಮೇಲೆ ಸೈಡ್ಸಿಗೆ ಏನಿಲ್ಲ ಮತ್ತೆ ಹೆಂಗೆ ಈ ಸೈಡ್ಸ್ ಇಲ್ಲದೆ ಹೆಂಗೆ ಊಟ ಮಾಡೋದು? ಬಟಾಣಿ ಕಾಳು ನೀರಿಗೆ ನೆನ್ಸಕ್ಕಿಟ್ಟಿದ್ದಾರೆ, ನೀರಿನಲ್ಲಿ. ಊಟ ಮಾಡಿದೆ ನೀನು? ತಟ್ಟದಮ್ಮ ಸ್ವಲ್ಪ ಕೈ ತೊಳೆದಕ್ಕೆ. ಗೈಸ್ ಬನ್ನಿ ಊಟ ಮಾಡೋಣ. ಅಲ್ಲೇನ ನೀನು ಊಟ ಮಾಡಿದ್ಯಾ? ಇರೋ ಓಯ್, ಊಟ ಮಾಡಿದ್ಯಾ ನಿಜ? ಗೈಸ್ ಬೇಳೆ ಸಾರು ಅನ್ನ. ಇವತ್ತು ಭಾನುವಾರ ಅಲ್ಲ, ಅದಕ್ಕೆ ವೆಜ್, ಪ್ಯೂರ್ ವೆಜ್. ಟಮಾಟೆ ಹಣ್ಣು ಸಾಂಬಾರ್ ಚೆನ್ನಾಗಿದೆ.
ಗ್ಯಾಸ್ ತುಂಬ ಚೆನ್ನಾಗಿದೆ. ಯಾಕಂದರೆ ಬೆಳಗಿಂದ ಏನೋ ಊಟ ಮಾಡಿಲ್ಲಲ್ಲ, ಏನು ತಿಂದ್ರೂ ಚೆನ್ನಾಗಿ ಅನಿಸುತ್ತೆ. ಹೋಟ್ಲಲ್ಲಿ ತಿಂಡಿ ತಿನ್ಕೊಂಬಂದಿದ್ರೆ ಚೆನ್ನಾಗಿದೆ, ಪರವಾಗಿಲ್ಲ.